ಸ್ನೇಹಿತರೆ, ಮಾತು ಬೆಳ್ಳಿ, ಮೌನ ಬಂಗಾರ. ಇದು ಬಹಳ ಹಿಂದಿನಿಂದ ಬಂದಿರುವಂತಹ ಒಂದು ಗಾದೆ. ನಾನು ಮಾತಿನ ಬಗ್ಗೆನೇ ಹೆಚ್ಚು ಮಾತಾಡೋನು. ಈ ವಾಕ್ಯ ತುಂಬ ಕುತೂಹಲ ಹುಟ್ಟಿಸ್ತದೆ. ಮತ್ತೆ ಆಗಾಗ ನನ್ನ ಗಮನ ಸೆಳೀತಾ ಇರುತ್ತೆ. ಹೌದು, ಮಾತು ಎಷ್ಟೇ ಆದರೂ ಬೆಳ್ಳಿ ಅಂದರೆ ಮೌನ ಬಂಗಾರ ಆಗೋದಾದರೆ ನನಗೆ ಆ ಮೌನದ ವ್ಯಾಲ್ಯೂ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಆ ಮೌಲ್ಯವನ್ನು ಸರಿಯಾಗಿ ಅರ್ಥೈಸ್ಕೋಬೇಕು ಅಂತ ನಾನು ಬಯಸ್ತಾ ಇರ್ತಾನೆ. ಚನ್ನವೀರ ಕಣವಿಯವರು ಒಂದು ಮಾತು ಹೇಳ್ತಾರೆ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ಚೆಂಬೆಳಕಿನ ಕವಿ ಚನ್ನವೀರ ಕಣವಿ ಈ ರೀತಿಯ ಮಾತನ್ನ ಹೇಳುವಂಥದ್ದು. ಮೌನ ಸತ್ಯದ ತಾಯಿ ಅಂತ ಕೂಡ ಗಾದೆ ಹೇಳುತ್ತೆ. ನಾನೇ ಒಂದು ಕೋಟ್ ಮಾಡಿದ್ದೇನೆ, ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು, ಮೌನದಿಂದಿರುವ ಸಂದರ್ಭದಲ್ಲಿ ಮಾತನಾಡಬಾರದು ಅಂತ. ನಾವು ಮಾತಾಡ್ತಾ ಮಾತಾಡ್ತಾ ಇರಬೇಕಾದ್ರೂ ನೀವು ಗಮನಿಸಿ, ಪುಟ್ಟ ಪುಟ್ಟ ಮೌನ ಇರ್ತದೆ. ಪುಟ್ಟ ಪುಟ್ಟ ಮೌನ, ಪದಗಳ ನಡುವೆ ಸ್ಮಾಲ್ 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 ಪಾಸ್ ಇರ್ತದೆ. ಉದಾಹರಣೆಗೆ ಇಟ್ಟಿಗೆಗಳನ್ನು ಕಟ್ತಾರಲ್ವ, ಇಟ್ಟಿಗೆ ಕಟ್ಟಿದಾಗ ಗೋಡೆ ಕಟ್ಟಬೇಕಾದ್ರೆ ಒಂದು ಇಟ್ಟಿಗೆ ಮೇಲೆ ಇನ್ನೊಂದು ಇಟ್ಟಿಗೆ ಹಾಕ್ಬೇಕಾದ್ರೆ ಸಿಮೆಂಟ್ ಇರುತ್ತೆ. ಆ ಥರ ಮೌನ ವರ್ಕ್ ಆಗುತ್ತೆ. ಗಮನಿಸಿ, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಮೌನದಲ್ಲಿದ್ದಷ್ಟು ನಾವು ಧ್ಯಾನದಿಂದ ಏಕಾಗ್ರತೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ. ನೀರಿನಲ್ಲಿ ಸೂಜಿ ತೂರಿದಂತೆ ಮೌನ ಅಂತ ಜೈಲಾನ್ ಥಾಮಸ್ ಅನ್ನುವ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಸೈರಸ್ ಅನ್ನೋರು ಮೌನದಿಂದ ಇದ್ದುದರ ಬಗ್ಗೆ ಅಲ್ಲ, ಮಾತಾಡಿದ್ದುದರ ಬಗ್ಗೆ ಹಲವಾರು ಬಾರಿ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ. ನನಗಂತೂ ಏನನ್ನಿಸ್ತದೆ ಅಂದರೆ, ಸುಮಾರು ಜನ ಶಿಕ್ಷಕರು ಇರ್ತಾರೆ, ವೈಟ್ ಬೋರ್ಡ್ ಇರುತ್ತೆ ಶಾಲೆಗಳಲ್ಲಿ, ಅದ್ರ ಮೇಲೆ ಬರೀತಾರೆ. ಆ ಬರೆಯೋದು ನಾವು ಮಾತಾಡೋದಕ್ಕೆ ಸಮಾನ. ಇಡೀ ಬೋರ್ಡು ಮೌನ, ಮೌನದ ನಡುವೆ ಮಾತು ಹೊರಗಡೆ ಬರ್ತದೆ ಅನ್ನುವ ಮಾತನ್ನ ಹೇಳ್ತಾ, ರೇಖಾ ಅವರು ಎಸ್ ಸರ್, ಇಟ್ಸ್ 100% ಕರೆಕ್ಟ್ ಅಂದಿದ್ದೀರಿ. ಶಶಿಕಲಾ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಟೈಪ್ ಮಾಡ್ಯಾರೆ. ಇನ್ನೊಬ್ರು ಮಾತನ್ನು ಮಿತ ಭಾಷಿ, ಹಿತವಾಗಿ ಸಾಂದರ್ಭಿಕವಾಗಿ ಆಡಬೇಕು ಸರ್ ಅಂದಿದ್ದೀರಿ. ಗುಡ್. ಮತ್ತೊಬ್ರು ಮಾತು ಬೆಳ್ಳಿ ಅಂದರೆ ನಮ್ಮ ಮಾತು ಮತ್ತೊಬ್ಬರಿಗೆ ಖುಷಿ ಕೊಡಬೇಕು. ಒಪ್ಪ ಮಾತು ಕರೆಕ್ಟ್. ದೆನ್ ಧರ್ಮೇಂದ್ರ ಅವರು ಮಾತು ಬೆಳ್ಳಿ ಮೌನ ಬಂಗಾರ ಎಂದರೆ ಮಾತು ಅಮೂಲ್ಯವಾದರೂ ಕೆಲವು ಸಂದರ್ಭಗಳಲ್ಲಿ ಮೌನವಾಗಿರುವುದು ಅದಕ್ಕಿಂತಲೂ ಹೆಚ್ಚು ಮೌಲ್ಯಯುತ ಮತ್ತು ಶ್ರೇಷ್ಠ ಎಂಬುದಾಗಿದೆ. ಮಾತು ಮುಖ್ಯವಾದರೂ ಮೌನದಿಂದ ವೃತ್ತಿಯಲ್ಲಿ ಆಲೋಚನೆಗೆ, ಏಕಾಗ್ರತೆಗೆ ಮತ್ತು ಮಾನಸಿಕ ಶಾಂತಿಗೆ ಅವಕಾಶ ಸಿಗುತ್ತದೆ. ಇದು ಬಂಗಾರದಷ್ಟು ಮೌಲ್ಯಯುತ. ವೆರಿ ಗುಡ್. ದೆನ್ ಪ್ರತೀಕ್ ಅವರು ಹೇಳ್ತಾರೆ, ಮೌನದ ಮೌಲ್ಯವನ್ನು ಒತ್ತಿ ಹೇಳುತ್ತದೆ, ಮೌನ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ವೆರಿ ಗುಡ್. ದೆನ್ ಮತ್ತೊಬ್ಬರು, ನಾವು ಎಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕೆಂಬುದರ ಅರಿವಷ್ಟೇ ಮಾತು ಬೆಳ್ಳಿ ಮೌನ ಬಂಗಾರ ಎನ್ನಬಹುದು ಸರ್. ನಾವು ಅನವಶ್ಯಕವಾಗಿ ಹೆಚ್ಚು ಮಾತನಾಡಬಾರದು ಲಕ್ಷ್ಮೀನಾರಾಯಣವರು, ಆದರೆ ಅವಶ್ಯಕವಾಗಿರುವುದನ್ನು ಮಾತನಾಡಲೇಬೇಕು. ನಿಮ್ಮ ಮಾತು ಒಪ್ಪುವಂಥ ಮಾತು. ವೆರಿ ಗುಡ್. ದೆನ್ ಮತ್ತೊಬ್ಬರು ಪ್ರತೀಕ್, ಸರಿಯಾದ ಸಮಯದಲ್ಲಿ ಮಾತನಾಡುತ್ತೆ ಒಳಿತು. ಅದಕ್ಕೆ ನಾನು ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು, ಮೌನದಿಂದಿರುವ ಸಂದರ್ಭದಲ್ಲಿ ಮಾತನಾಡಬಾರದು ಅಂತ ಹೇಳಿತು. ನಮ್ಮ ಜೊತೆ ಗಂಗಾವತಿ ಬಳಿ ಶಿಕ್ಷಕಿ ಆಗಿರುವಂತಹ ಶೈಲಜಾ ಇದ್ದಾರೆ. ಈ ಶೈಲಜಾ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮಾತು ಬೆಳ್ಳಿ ಮೌನ ಬಂಗಾರ. ಶಿಕ್ಷಕರು ಕೂಡ ಸಿಕ್ಕಾಪಟ್ಟೆ ಮಾತಾಡಲೇಬೇಕು ಶಾಲೆಯಲ್ಲಿ. ಅವರು ವೃತ್ತಿನೇ ಮಾತಾಡೋದು, ಪಾಠ ಮಾಡೋದು. ಏನಂತೀರಿ ಶೈಲಜಾ ಅವರು? ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಇವತ್ತಿಂದ ವಿಷಯ ಟಾಪಿಕ್ ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಮಾತು ಮತ್ತು ಮೌನ ಇವೆರಡು ಮಹತ್ವವನ್ನು ಅರಿತುಕೊಂಡರೆ ಮಾತ್ರ ನಾವು ಒಳ್ಳೆಯ ಸಂವಹನಕಾರರಾಗೋದಕ್ಕೆ ಸಾಧ್ಯ ಆಗುತ್ತೆ ಸರ್.
ಆ, ಈ ಮೌನದ ಮಹತ್ವವನ್ನು ಅರಿತಾಗ ನಮ್ಗೆ ಮಾತಿನ ಬೆಲೆ ಜಾಸ್ತಿ ಗೊತ್ತಾಗುತ್ತೆ. ಮಾತಿನ ಬೆಲೆ ಅರಿತಾಗ ಮೌನದ ಬೆಲೆ ಇನ್ನೂ ಜಾಸ್ತಿ. ಇವೆರಡು ಒಂದಕ್ಕೊಂದು ಪರಸ್ಪರ ಪೂರಕ ಆಗಿರ್ತವೆ ಸರ್. ಹಾಗೆ ನನ್ಗೆ ಅನ್ನೋದಂದ್ರೆ, ಯಾರು ಹೆಚ್ಚು ಮೌನದಲ್ಲಿ ಇರ್ತಾರೋ ಅವರು ಜಗತ್ತನ್ನ ಜಾಸ್ತಿ ಗ್ರಹಿಸ್ತಾ ಇರ್ತಾರೆ ಸರ್. ಅಲ್ಲಿ ಚೆನ್ನಾಗಿ ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಅವಲೋಕನೆ ಅವ್ರದ್ದು ಚೆನ್ನಾಗಿರುತ್ತೆ. ಯಾರ್ದು ಅವಲೋಕನೆ ಬಹಳಷ್ಟು ಚೆನ್ನಾಗಿರುತ್ತೋ ಅವರು ಅಂತ ಗ್ರಹಿಸುವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಒಂದು ವಿಷಯವನ್ನ ಅವರು ವಿಭಿನ್ನ ದೃಷ್ಟಿಕೋನದಲ್ಲಿ ಅರ್ಥೈಸಿಕೊಂಡು ಅದನ್ನ ಅಷ್ಟೇ ವಿನೂತನವಾಗಿ ಅಭಿವ್ಯಕ್ತಿಗೊಳಿಸುವಂತಹ ಒಂದು ಚಾಕಚಕ್ಯತೆ ಬಂದ್ಬಿಡುತ್ತೆ ಸರ್ ಆ ಮೌನದಿಂದ. ಅಂದ್ರೆ ನಮ್ಮ ಮಾತಿಗೆ ಬೆಲೆ ಬರ್ಬೇಕಂದ್ರೆ ಮೌನದ ಒಂದು ಹಿಡಿತ ನಮ್ಮ ಮೇಲೆ ನಮ್ಗೆ ಚೆನ್ನಾಗಿರ್ಬೇಕಾಗತ್ತೆ. ಮಾತಿನ ಮೇಲೆ ಹಿಡಿತ ಇದ್ದು ಮೌನದಲ್ಲಿ ಜಗತ್ತನ್ನ ಆಲಿಸ್ತಾ ಮಾತಾಡಿದಾಗ ಜಗತ್ ನಮ್ಮ ಮಾತನ್ನ ಅಷ್ಟೇ ಗಮನವಿಟ್ಟು ಕೇಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಎರಡು ಬದುಕಿಗೆ ಬಹಳ ಮುಖ್ಯ ಸರ್. ಅಂದ್ರೆ ಆಲಿಸುವಿಕೆ, ದ ಪವರ್ ಆಫ್ ಲಿಸನಿಂಗ್ ಜಾಸ್ತಿ ಆಗೋದಕ್ಕೂ ನಾವು ಮೌನದಿಂದ ಇದ್ರೇನೆ ಸಾಧ್ಯ ಅಲ್ವಾ? ಹೌದು ಸರ್. ಮೌನ ಮೌನ ಇದ್ದಾಗಲೇ ಮಾತಿನ ನಮ್ಮ ಗದ್ದಲಗಳು ನಿಂತು ಒಳಗಿನ ಶಾಂತಿ, ಆ ಜಗತ್ತಿನಲ್ಲಿರುವಂತಹ ಏನೇನು ಈ ನಡೀತಾ ಇದೆ ಅನ್ನೋದನ್ನ ಅವಲೋಕನೆ ಮಾಡಕ್ ಸಾಧ್ಯ ಆಗುತ್ತೆ ಸರ್. ಮೌನನೇ ಜ್ಞಾನದ ಮೊದಲ ಮೆಟ್ಟಿಲು ಸರ್. ಓಕೆ, ಶೈಲಜಾ ನಮ್ಮ ಕೋರ್ಸ್ ಸೇರಿ 1 ವರ್ಷದ ಮೇಲೆ ಆಗಿದೆ. ಮಧ್ಯ ಮಧ್ಯ ಅವರು ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ. ಆದರೆ ನೀವು ನಿರಂತರವಾಗಿ ಕಲಿಕೆ ಬೇಕೇ ಬೇಕು ಅಂತ ಮನಸ್ಸು ಮಾಡಿರೋದು ನಿಮಗೆ ವೈಯಕ್ತಿಕವಾಗಿ ಹೇಗೆ ಲಾಭ ಆಯಿತು? ಹಾ ಸರ್. ಅಂದ್ರೆ ಮನುಷ್ಯ ಒಂದ್ಸಾರಿ ಹುಟ್ತಾನಂತೆ ಸರ್. ನಿಮ್ ಕ್ಲಾಸ್ಗಳನ್ನ ಅಟೆಂಡ್ ಆದಾಗ ನನ್ಗಿದ್ರು ಟಾಪಿಕ್ ಇದು ಒಂದು ವಿಷಯ ತುಂಬಾ ಚೆನ್ನಾಗಿ ನನಗೆ ಗ್ರಹಿಕೆ ಆಯ್ತು ಸರ್. ಅಂದ್ರೆ ನಮ್ಗೆ ನಿಜವಾಗ್ಲೂ ಕಲಿಕೆ ಅನ್ನೋದು ನಾವು ಶಾಲೆ ಡಿಗ್ರಿ ತೆಗೆದುಕೊಂಡ ನಂತರನೇ ಬದುಕಿನ ಕಲಿಕೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ ಅನ್ನೋದು ನನಗೆ ತಮ್ಮ ಕ್ಲಾಸ್ಗಳನ್ನ ಅಟೆಂಡ್ ಆದಾಗ ಇನ್ನೂ ಚೆನ್ನಾಗಿ ಮನೋವೇದ್ಯ ಆಯ್ತು ಸರ್. ಅಂದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ, ನಮ್ಮ ವ್ಯಕ್ತಿತ್ವ ಅಂದ್ರೆ ಏನಂತಾನೆ ಬಹಳಷ್ಟು ಜನ ವಿಚಾರ ಮಾಡಲ್ಲ. ಅಂಕಗಳನ್ನೇ ದೊಡ್ಡ ಅವರು ಯಶಸ್ಸಿನ ಉನ್ನತ ಮಜಿಲ್ ಅನ್ಕೊಂಡ್ಬಿಡ್ತಾರೆ. ಅಂಕಗಳು ಒಂದು ಸ್ಥಾನ ಕೊಯ್ದು ನಿಂದ್ರಿಸ್ಬೋದು, ಆದ್ರೆ ಆ ಸ್ಥಾನದಲ್ಲಿ ಉಳಿದು ಅದಕ್ಕೆ ಒಂದು ಹೆಸರನ್ನ ತಂದು ಕೊಡ್ಬೇಕಂದ್ರೆ ಈ ವ್ಯಕ್ತಿತ್ವ ತುಂಬಾ ಬೇಕಾಗುತ್ತೆ ಸರ್. ಆ ವ್ಯಕ್ತಿತ್ವ ಉಳಿಸ್ಕೋಬೇಕಂದ್ರೆ, ಬೆಳೆಸ್ಕೋಬೇಕಂದ್ರೆ, ಅದನ್ನ ಒಂದು ವಿಕಾಸಗೊಳಿಸ್ಬೇಕಂದ್ರೆ ನನ್ಗೆ ಇಂಥ ತರಗತಿಗಳು ತುಂಬಾ ಅಗತ್ಯ ಅನ್ನೋದು ಗೊತ್ತಾಯ್ತು ಸರ್. ಮೊದಲನೇದಾಗಿ ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಯ್ತು ಸರ್. ಅಲ್ದೇನೆ ನಾನು ಅನ್ಕೊಂಡಿದ್ದೆ ಇಷ್ಟೇ ಶಾಲೆ ಇದು ಅಂದ್ರೆ ನಾವ್ ಪ್ರತಿಯೊಬ್ರು ಒಂದ್ ವೃತ್ತಿ ಮಾಡ್ತಿರ್ತಾರ, ಅದ್ರಲ್ಲೇ ಮುಳುಗೋಗ್ಬಿಡ್ತಾರೆ ಸರ್. ಜಗತ್ತಂತಕ್ಕಂಥದ್ದು ನೋಡುವಂತಹ ಒಂದು ಸ್ವಲ್ಪ ವಿರಾಮವನ್ನು ಕೂಡ ತಮ್ಮ ಕೆಲಸದಿಂದ ತೆಗೆದುಕೊಳ್ಳಲ್ಲ, ಅಷ್ಟೊಂದು ಬ್ಯುಸಿ ಇರ್ತಾರೆ ಕೆಲವರು. ಆದ್ರೆ ಹೇಳ್ತಾರೆ ತುಂಬಾ ಬ್ಯುಸಿ ಇರೋದು ಬದುಕನ್ನ ವ್ಯರ್ಥ ಮಾಡುತ್ತೆ ಅಂತ ಎಷ್ಟೋ ಸಾರಿ ಹೇಳ್ತಾರೆ. ಅಂದ್ರೆ ನಾನು ತಮ್ಮ ಕ್ಲಾಸ್ ಅಟೆಂಡ್ ಆದಾಗ ತಿಳ್ಕೊಂಡೆ, ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿಗಳನ್ನ ನಾವು ಕಾಣುವುದನ್ನ ರೂಢಿ ಮಾಡ್ಕೊಂಡ್ರಿಂದ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಾವಂತೆ. ಇದು ನನಗೆ ತುಂಬಾ ಚೆನ್ನಾಗಿ ಅನುಭವಕ್ಕೆ ಬಂತು ಸರ್. ಬೇಗ ಹೇಳೋದಾಗಿರ್ಬೋದು ಅಥವಾ ನಮ್ಮ ಒಂದು ಶಿಸ್ತಿನಬದ್ಧ ಜೀವನವನ್ನ ರೂಢಿಸ್ಕೊಳ್ಬಹುದಾಗಿದ್ದು, ವ್ಯಾಯಾಮ, ಪ್ರಾಣಾಯಾಮ ಇಂಥವುಗಳನ್ನ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಂತ ಬಂದಂಗೆಲ್ಲ ನನಗೆ ನಾ ಮಾಡ್ತಕ್ಕಂಥ ಕೆಲಸ ಮುಗಿಸಿನೂ ಇನ್ನೂ ಹೆಚ್ಚಿನ ಸಾಮರ್ಥ್ಯ, ಇನ್ನೂ ಸಮಯ ಪರಿಶ್ರಮ ಮಾಡೋದಕ್ಕೆ ಇನ್ನೂ ಒಂದು ಅವಕಾಶ ಸಿಕ್ತು ಅಂತ ನನ್ಗೆ ಅನಿಸ್ತು ಸರ್. ಸಣ್ಣ ಈ ಬದಲಾವಣೆ ಮಾಡ್ಕೊಂಡಿದ್ರಿಂದ ಬೆಳಿಗ್ಗೆ ಒಂದ್ 5 ಗಂಟೆಗೆ 6 ಗಂಟೆಗೆ ಹೇಳೋದು, ಒಂದ್ 5 ಗಂಟೆಗೆ ಎದ್ದಿದ್ರಿಂದ ಮೀ ಟೈಮ್ ನನಗ್ ಸಿಕ್ತು ಸರ್. 1 ತಾಸು ನಾನ್ ಬದ್ಲಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು. ಬಹಳಷ್ಟು ಕೆಲಸದ ಒತ್ತಡದಲ್ಲಿ ದಣಿದು ನಾವು ಮರ್ತು ಬಿಡ್ತೀವಿ ಸರ್. ನಮ್ದು ಒಂದ್ ಜೀವನ ಇದೆ, ನಮ್ದು ಒಂದ್ ಪ್ರತಿಭೆ ಏನಾದ್ರೂ ಇರುತ್ತೆ ಸರ್ ಪ್ರತಿಯೊಬ್ಬರಲ್ಲೂ. ಅದನ್ನ ನಾವು ಕಲ್ಕೋಬೇಕಂದ್ರೆ ಇಂಥ ಒಂದು ವ್ಯಕ್ತಿತ್ವ ವಿಕಸನ ತರಗತಿಯಲ್ಲಿ ಅಟೆಂಡ್ ಆದಾಗ ಅವ್ರ ಬಗ್ಗೆ ಅವ್ರ ಚಿಂತನೆ ಆರಂಭ ಆಗುತ್ತೆ ಸರ್. ಅಲ್ಲಿ ಅದುವರೆಗೂನು ಅವ್ರ ಕೆಲ್ಸ, ಕುಟುಂಬ, ಸಮಾಜ ಇದು ಎಲ್ಲ ಮಾಡ್ತಾರೆ. ಅಯ್ಯೋ ಇದ್ರ ನಡುವೆ ಒಂದು ಸ್ನೇಹಿತರನ್ನ ನಾವು ಕಳ್ಕಂತೀವಲ್ಲ ಅಂತಂದ್ರೆ ಅದ್ ನಮ್ಮನ್ನ ನಾವೇ ಆಗಿರ್ತೀವಿ ಸರ್. ಇವೆಲ್ಲ ನನಗೆ ಗೊತ್ತಾಗಿದ್ದು ತಮ್ಮ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದಿರೋದ್ರಿಂದ ಸರ್. ನನ್ಗೆ ಬಹಳಷ್ಟು ಆ ಆಂತರಿಕ ಚಿಂತನೆಗಳು ಬದಲಾಗಿದೆ ಸರ್. ಅದಕ್ಕೆ ನಾನು ಕನ್ನಡಿ ಹಿಡಿಯಕ್ಕಾಗಲ್ಲ. ನನ್ನ ವ್ಯಕ್ತಿತ್ವನೇ ಅದರಿಂದ ನನ್ನಲ್ಲಾದ ಬದಲಾವಣೆನೇ ಅದಕ್ಕೆ ನಿದರ್ಶನ ಆಗುತ್ತೆ ಸರ್. ಓಕೆ, ನಾನು ನನಗೆ ನನ್ನ ತುಂಬಾ ಬದಲಾವಣೆ. 16ನೆಯ ಪುಸ್ತಕ ತರಬೇತಿಯಿಂದ ಯಶಸ್ಸು ಅಂತ. ಜೊತೆಗೆ ನಾನು ಪುಸ್ತಕ ಬರೆಯೋದಷ್ಟೇ ಅಲ್ಲ, ನಿಜವಾಗೂ ತರಬೇತಿ ಮಾಡ್ತೇನೆ ನಾನು, ಆನ್ಲೈನು ಆಫ್ಲೈನಲ್ಲೆಲ್ಲ. ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ತರಬೇತಿಯಿಂದ ನಿಜಕ್ಕೂ ಯಶಸ್ಸು ಪಡಿಬಹುದಾ ಅಂತ. ಅದಕ್ಕೆ ಶೈಲಜಾ ಏನ್ ಹೇಳ್ತಾರೆ? ಸರ್ ಅವ್ರು ಕೇಳೋ ಪ್ರಶ್ನೆನಲ್ಲೇ ಒಂದು ಆಶ್ಚರ್ಯ ಐತೆ ಸರ್. ಈ ಜಗತ್ನಲ್ಲಿ ಯಾರು ಗುರುವಿನ ಮೂಲಕ ಹಾದು ಹೋಗದೇನೆ ಅಭಿವೃದ್ಧಿ ಅಂತಕ್ಕಂಥದ್ದು ಹೊಂದಿರ್ತಾರೆ ಸರ್. ಗುರು ಇಲ್ಲದೆ ವಿದ್ಯೆ ಅದಕ್ಕೊಂದು ಬೆಲೆನೇ ಇರಲ್ಲಂತೆ. ಹಂಗೆ
ಯಾವುದೇ ಒಂದು ಕ್ಷೇತ್ರ ತೆಗೆದುಕೊಂಡ್ರು ಅದಕ್ಕೆ ತರಬೇತಿ ಅಂತಕ್ಕಂಥದ್ದು ಮುಖ್ಯ ಆಗತ್, ಬಹಳ ಮುಖ್ಯ. ಹಾಗೇನೆ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದಕ್ಕ ಅದಕ್ಕೆ ತರಬೇತಿ ಇನ್ನೂ ಬಹಳಷ್ಟು ಬೇಕಾಗುತ್ತೆ ಸರ್. ಯಾಕಂದ್ರೆ ನಾವು ಬದುಕಿರುವವರೆಗೂ ಪ್ರತಿ ಕ್ಷಣ ಜೀವನ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಇರ್ತಿರುತ್ತೆ. ಆ ಜೀವನದ ಪರೀಕ್ಷೆ ನನಗೆ ಹೆಲ್ಪ್ ಆಗೋದಕ್ಕೆ ಈ ತರಬೇತಿ ತುಂಬಾ ಸಹಾಯ ಆಯ್ತು ಸರ್. ಆ ಓಕೆ, ಟಾಸ್ಕ್ಗಳು ತುಂಬಾ ಚೆನ್ನಾಗಿ ಮಾಡ್ಬಿಡ್ತೀನಿ ಸರ್ ಅವಾಗ. ವೆರಿ ಗುಡ್. ಈಗ ನಾವು ಗಂಗಾವತಿಯಿಂದ ವಿಜಯಪುರಕ್ಕೆ ಹೋಗೋಣ. ನೇತ್ರಾವತಿ, ತರಬೇತಿಯಿಂದ ನಿಜವಾಗ್ಲೂ ಸಾಧ್ಯನೇನಮ್ಮ ಯಶಸ್ಸು? 100% ಸಾಧ್ಯ ಸರ್. ನಾ ಹೇಳ್ತೀನಿ, ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಯಾಕಂದ್ರ ಆತ್ಮವಿಶ್ವಾಸ ಯಾವಾಗ ಬರ್ತದ, ಭಯ ಅನ್ನೋದು ತಾನಾಗಿ ಓಡಿ ಹೋಗ್ತದ ಸರ್. ಆ ತರ ಯಾವುದೇ ಅಲ್ಲಿ ಮನುಷ್ಯನಿಗೆ ತರಬೇತಿ ಅಂದ್ರ, ತರಬೇತಿ ಏನಂದ್ರ ನಾವ್ ಏನ್ ತಪ್ಪು ಒಪ್ಪುಗಳು ಏನ್ ಆತಾವ ಅನ್ನೋ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ಅದು ಒಬ್ಬ ಮಾರ್ಗದರ್ಶಕರ ಮೂಲಕ ನಾವ್ ಏನ್ ಕಲಿಬೇಕಾಗ್ಯದ, ಮಾರ್ಗದರ್ಶನದಲ್ಲಿ ಮೆಂಟರಿಂಗ್ ಮಾಡ್ತಾರಲ್ಲ, ಕೋಚ್ ಮುಖಾಂತರ ನಾವ್ ಆ ತರ ನಮ್ಗೆ ಎಲ್ಲಿ ತಪ್ಪು ತಡೆ ಆತಿರ್ತಾವಲ್ಲ, ಅವ್ರು ತಿದ್ದಿ ಹೇಳ್ತಿರ್ತಾರ. ಹೇಳಿದ್ರಂದ್ರೆ ಪ್ರತಿಯೊಂದು ಒಂದೊಂದೇ ಪದಗಳು ನಾವು ತಿದ್ಕೊಂಡು ನಮ್ಮ ಅಳವಡಿಸಿಕೊಂಡ್ರೆ ಅವ್ರ ಮುಂದಿನ ಜೀವನದಲ್ಲಿ ಯಶಸ್ವಿ ಹಾದಿ ಹಿಡಿತಾರ ಆ ವ್ಯಕ್ತಿಗಳು ಅಂತ ಹೇಳಕ್ ಇಷ್ಟಪಡ್ತ. ವೆರಿ ಗುಡ್. ಸ್ನೇಹಿತರೆ, ನೋಡಿದ್ರಲ್ಲ, ಗಮನಿಸಿದ್ರಿ. ನಾವು ಯಾವಾಗಲೂ ಅಷ್ಟೇ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಅರಿತು ಕಲಿಕೆಗೆ ಮುಖ ಮಾಡಿದರೆ, ಕಲಿಯಲೇಬೇಕೆಂಬ, ತರಬೇತಿ ಪಡೆಯಲೇಬೇಕೆಂಬ ಹಂಬಲ ನಿಮ್ಮಲ್ಲಿ ಜಾಸ್ತಿ ಆದರೆ ಖಂಡಿತ ನೇತ್ರಾವತಿ ಶೈಲಜಾ ಮಾತಾಡಿದ ಹಾಗೆ ನೀವು ಕೂಡ ಚೆನ್ನಾಗಿ ಮಾತನಾಡ್ತೀರಿ. ಆನ್ಲೈನ್ ಕೋರ್ಸ್ನಲ್ಲಿ, ಆನ್ಲೈನ್ನೇ ಇವರಿಬ್ಬರು ಹೆಚ್ಚು ಬಂದಿರುವಂಥದ್ದು, ಆಫ್ಲೈನ್ ಅಪರೂಪಕ್ಕೆ ಬಂದು ಅಟೆಂಡ್ ಮಾಡಿದ್ದಾರೆ. ಬಟ್ ನನಗೆ ನಂಬಿಕೆ ಇದೆ. ನಿಮಗೇನು ಅನಿಸುತ್ತೆ? ಜಸ್ಟ್ ಕಾಮೆಂಟ್ ಮಾಡಿ.